ನಮ್ಮ ಮೊಟ್ಟೆ ಮಸಾಲೆ ಹೇಗೆ ಆಗಿದೆ ನೋಡಿ. ಇದನ್ನು ಹೇಗೆ ಮಾಡುವುದಂತ ನೋಡುವ. ಮೊದಲು ನಾವು ಮೊಟ್ಟೆಯನ್ನು ಬೇಯಿಸುವ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೇನೆ. ಮೊಟ್ಟೆ ಬೆಂದಿದೆ. ಇದರ ಈಗ ಸಿಪ್ಪೆ ತೆಗೆಯುವ. ಮಳೆ ನೋಡಿ ಜೋರು ಬರ್ತಾ ಉಂಟು ಇವತ್ತು. ಒಂದು ಪ್ಯಾನಿಗೆ ಒಂದು 5-6 ಮೆಣಸು, 2 ಚಮಚ ಕೊತ್ತಂಬರಿ, 1 ಚಮಚ ಕರಿಮೆಣಸು, ಅರ್ಧ ಚಮಚ ಜೀರಿಗೆ, 4 ಎಸಳು ಬೆಳ್ಳುಳ್ಳಿ, 1 ತುಂಡು ಶುಂಠಿ ಎಲ್ಲವನ್ನು ಹುರಿಯುವ. ಈಗ ಹುರಿದ ಮಸಾಲೆಯನ್ನು ಗ್ರೈಂಡ್ ಮಾಡುವ. ಸ್ವಲ್ಪ ಹುಳಿ ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಕಾಲು ಚಮಚ ಅರಶಿನ ಹಾಕುವ. ಕಡ್ದಾಯಿತು, ನೈಸ್ ಆಗಿದೆ ನೋಡಿ. ಈಗ ಬೇಯಿಸಿದ ಮೊಟ್ಟೆಯ ಸಿಪ್ಪೆ ತೆಗೆಯುವ. ಮೊಟ್ಟೆಗೆ ಸ್ವಲ್ಪ ಗೆರೆ ಹಾಕ್ತಾ ಇದ್ದೇನೆ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಮೆಣಸಿನ ಹುಡಿ, ಉಪ್ಪು ಹಾಕಿ ಫ್ರೈ ಮಾಡುವ. ಫ್ರೈ ಮಾಡಿದ ಮೇಲೆ ಬೇಯಿಸಿದ ಮೊಟ್ಟೆಯನ್ನು ಕೂಡ ಹಾಕಿ ಫ್ರೈ ಮಾಡುವ. ಅದೇ ಪ್ಯಾನಿಗೆ ಈರುಳ್ಳಿ ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಫ್ರೈ ಮಾಡುವ. ಒಂದು ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಅರ್ಧ ಚಮಚ ಅರಶಿನ ಹಾಕ್ತಾ ಇದ್ದೇನೆ. 2 ಕಾಯಿಮೆಣಸನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಮುಚ್ಚಿಟ್ಟು ಬೇಯಿಸುವ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಕಡ್ದ ಮಸಾಲೆಯನ್ನು ಹಾಕುವ. ಹಾಕಿ ಫ್ರೈ ಮಾಡುವ. ಮಿಕ್ಸಿ ತೊಳೆದ ನೀರನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ ಗ್ರೇವಿಗೆ. 2 ಚಮಚ ತುಪ್ಪ ಕೂಡ ಹಾಕುವ. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಚಿಕ್ಕ ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ರುಚಿಗೆ ಹಾಕಬೇಕಂತಿಲ್ಲ. ಈಗ ಮೊಟ್ಟೆಯನ್ನು ಹಾಕುವ. ಗ್ರೇವಿಗೆ ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಮೊಟ್ಟೆ ಮಸಾಲೆ ಹೇಗೆ ಆಗಿದೆ ನೋಡಿ.